90ನೇ ತರಗತಿಯಲ್ಲಿ ಓದುತ್ತಿರುವ 14 ವರ್ಷದ ಬಾಲಕಿ. ಆ ಬಾಲಕಿಗೆ ಹೊಟ್ಟೆನೋವು ಎಂದು ಹೇಳಿ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಗೆ ಕರೆದೊಯ್ದಾಗ ಆ ಬಾಲಕಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ತಿಳಿಯಿತು. ಈ ವಿಷಯ ತಿಳಿದಾಗ ಪೋಷಕರು ಬಾಲಕಿಯನ್ನು ವಿಚಾರಿಸಿದಾಗ ಆಕೆ ಒಬ್ಬ ವ್ಯಕ್ತಿಯನ್ನು ತೋರಿಸಿದಳು. ಆ ವ್ಯಕ್ತಿಯ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿ ಅವನನ್ನು ಬಂಧಿಸಿದರು. ನಂತರ ಬಹಳ ವಿಚಿತ್ರವಾದ ಒಂದು ಘಟನೆಯ ಕಥೆಯನ್ನು ನಿಮಗೆ ಹೇಳಲಿದ್ದೇನೆ. 90ನೇ ತರಗತಿಯಲ್ಲಿ ಓದುತ್ತಿರುವ 14 ವರ್ಷದ ಬಾಲಕಿಯೇ ಈ ಕಥೆಯ ನಾಯಕಿ. ಈ ಘಟನೆಯು ದೊಡ್ಡ ಸುದ್ದಿಯಾಗಿ ಚರ್ಚೆಗೆ ಬಂದಿತ್ತು. ಆದ್ದರಿಂದ ಈ ವಿಡಿಯೋದಲ್ಲಿ ಆ ಬಾಲಕಿಯ ಹೆಸರು, ಸ್ಥಳ ಇತ್ಯಾದಿ ಯಾವುದೇ ವಿವರಗಳನ್ನು ನಾನು ಬಹಿರಂಗಪಡಿಸುವುದಿಲ್ಲ. ಮನೆಯಲ್ಲಿ ಇದ್ದಾಗ ಬಾಲಕಿಗೆ ತೀವ್ರವಾದ ಹೊಟ್ಟೆನೋವು ಕಾಣಿಸಿಕೊಂಡಿತು. ಆದ್ದರಿಂದ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ವೈದ್ಯರು ಪರೀಕ್ಷಿಸಿದಾಗ ಆ ಬಾಲಕಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಿದರು. ಇದು ಯಾವುದೇ ರೀತಿಯಲ್ಲಿ ಸಾಧ್ಯವಿಲ್ಲ ಎಂದು ಪೋಷಕರು ಹೇಳಿದರು. ನಮ್ಮ ಮಗಳು ಗರ್ಭಿಣಿಯಾಗಿರಲು ಯಾವುದೇ ಸಾಧ್ಯತೆ ಇಲ್ಲ. ಆಕೆ 90ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ, ಕೇವಲ 14 ವರ್ಷ ವಯಸ್ಸು ಎಂದು ಹೇಳಿದರು. ಆಗ ವೈದ್ಯರು ನಾನು ಏಕೆ ಸುಳ್ಳು ಹೇಳಬೇಕು ಎಂದು ಕೇಳಿದರು. ನಂತರ ಆ ಬಾಲಕಿಯನ್ನು ವಿಚಾರಿಸಿದಾಗ ಆಕೆ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿದಳು. ಆ ವ್ಯಕ್ತಿ ಈ ಕುಟುಂಬಕ್ಕೂ ಬಾಲಕಿಯ ಪೋಷಕರಿಗೂ ತಿಳಿದಿರುವ 24 ವರ್ಷದ ಯುವಕನಾಗಿದ್ದ. ಏಕೆಂದರೆ ಈ ಬಾಲಕಿ ಶಾಲೆಗೆ ಹೋಗುವಾಗ ಮತ್ತು ಮರಳುವಾಗ ಆ ಯುವಕ ಆಕೆಯನ್ನು ಭೇಟಿಯಾಗುತ್ತಿದ್ದ. ಆಕೆಗೆ ಏನಾದರೂ ಖರೀದಿಸಿಕೊಡುತ್ತಿದ್ದ. ಇಬ್ಬರ ನಡುವೆ ಸೌಹಾರ್ದದ ವಾತಾವರಣವಿತ್ತು. ಆ ಸಮಯದಲ್ಲಿ ಆ ಯುವಕನಿಗೆ ಮದುವೆ ನಿಶ್ಚಿತವಾಗಿತ್ತು. ಮದುವೆ ನಿಶ್ಚಿತವಾಗಿರುವ ಸಮಯದಲ್ಲಿ ಈ ಬಾಲಕಿಯ ಈ ಬಹಿರಂಗಪಡಿಸುವಿಕೆ ಬಂತು. ಬಾಲಕಿಯ ಹೇಳಿಕೆಯ ಆಧಾರದ ಮೇಲೆ ಆ ಯುವಕನ ವಿರುದ್ಧ ಕೇಸ್ ದಾಖಲಿಸಲಾಯಿತು ಮತ್ತು ಅವನನ್ನು ಬಂಧಿಸಲಾಯಿತು. 98 ದಿನಗಳ ಕಾಲ ರಿಮ್ಯಾಂಡ್ನಲ್ಲಿ ಇದ್ದ ನಂತರ ಆ ಯುವಕ ಬಿಡುಗಡೆಯಾದ. ನಂತರ ಅವನು ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದ. ಡಿಎನ್ಎ ಪರೀಕ್ಷೆಗೆ ಅನುಮತಿ ನೀಡಲಾಯಿತು ಮತ್ತು ಪರೀಕ್ಷೆ ನಡೆಸಲಾಯಿತು. ಆಗ ಆ ಯುವಕ ಈ ಗರ್ಭಕ್ಕೆ ಕಾರಣಕರ್ತನಲ್ಲ ಎಂದು ತಿಳಿಯಿತು. ಆದರೆ ಡಿಎನ್ಎ ಪರೀಕ್ಷೆಯಿಂದ ಇದು ಸ್ಪಷ್ಟವಾದರೂ ಆ ಯುವಕನ ಭವಿಷ್ಯ ಹಾಳಾಯಿತು. ಅವನಿಗೆ ನಿಶ್ಚಿತವಾಗಿದ್ದ ಮದುವೆ ರದ್ದಾಯಿತು. ಸಮಾಜದಲ್ಲಿ ಅವನಿಗೆ ದೊಡ್ಡ ಅವಮಾನವಾಯಿತು. ಹೀಗೆ ಹಲವು ಘಟನೆಗಳು ನಡೆದವು. ಮತ್ತೆ ಪೋಷಕರು ಆ ಬಾಲಕಿಯನ್ನು ಕಟ್ಟಿಹಾಕಿ ವಿಚಾರಿಸಿದರು. ಬಹಳ ಕಠಿಣವಾಗಿ ವಿಚಾರಿಸಿದಾಗ ಆ ಬಾಲಕಿ ಮತ್ತೊಬ್ಬನ ಹೆಸರನ್ನು ಹೇಳಿದಳು. ಅದು ಆಕೆಯ ತಂದೆಯ ಸಹೋದರನ ಮಗನ ಹೆಸರು. ಅದರಂತೆ ತಂದೆಯ ಸಹೋದರನ ಮಗನ ವಿರುದ್ಧ ಕೇಸ್ ದಾಖಲಿಸಲಾಯಿತು ಮತ್ತು ಅವನನ್ನು ಸೆರೆಮನೆಗೆ ಕಳುಹಿಸಲಾಯಿತು. ಅವನು ಡಿಎನ್ಎ ಪರೀಕ್ಷೆಗೆ ಪ್ರಯತ್ನಿಸಿದ. ಅವನ ವಕೀಲ ಮತ್ತು ಸ್ನೇಹಿತರ ಮೂಲಕ ಪರೀಕ್ಷೆ ನಡೆದಾಗ ಮತ್ತೊಂದು ಆಘಾತ. ತಂದೆಯ ಸಹೋದರನ ಮಗನು ಈ ಗರ್ಭಕ್ಕೆ ಕಾರಣಕರ್ತನಲ್ಲ. 2 ಬಾರಿ 2 ಯುವಕರನ್ನು ತೋರಿಸಿ ಈ ಬಾಲಕಿ ತನ್ನ ಪೋಷಕರನ್ನು ಮತ್ತು ಇತರರನ್ನು ಮೋಸಗೊಳಿಸಿದಳು. ಈ ಬಾಲಕಿಯ ಆರೋಪಕ್ಕೆ ಒಳಗಾದ 2 ನಿರಪರಾಧಿಗಳು ಸಮಾಜದಲ್ಲಿ ಅಪರಾಧಿಗಳಾದರು. ಇದರಿಂದ ಅವರಿಗೆ ಆದ ಸಾಮಾಜಿಕ ನಷ್ಟ, ಮಾನಹಾನಿ ಇವುಗಳನ್ನು ಮರಳಿ ಪಡೆಯಲಾಗದು. ಇಂದಿನ ಕಾಲದಲ್ಲಿ ಮಹಿಳೆಯರಿಗೆ ಬೆಂಬಲವಾಗಿ ನಮ್ಮ ಕಾನೂನು ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಒಂದು ದೃಷ್ಟಿಯಲ್ಲಿ ಮಹಿಳೆಯರ ಮೇಲಿನ ದಾಳಿಗಳನ್ನು ತಡೆಗಟ್ಟಲು ಈ ಕಾನೂನುಗಳು ಒಳ್ಳೆಯದು. ಆದರೆ ಇವುಗಳನ್ನು ದುರುಪಯೋಗಪಡಿಸಿಕೊಳ್ಳುವುದು ಈಗ ದುಃಖಕರ ಸ್ಥಿತಿಯಾಗಿದೆ. ಈ ಸಮಸ್ಯೆ ಇಲ್ಲಿ ಮುಗಿಯಲಿಲ್ಲ. 2 ತೋರಿಸಿ 2 ನಿರಪರಾಧಿಗಳೆಂದು ತಿಳಿಯಿತು. ನಿಜವಾದ ಕಾರಣಕರ್ತನನ್ನು ಕಂಡುಹಿಡಿಯಬೇಕಿತ್ತಲ್ಲವೇ? ಕೊನೆಗೆ ಆ ಬಾಲಕಿ ಮತ್ತೊಬ್ಬನ ಹೆಸರನ್ನು ಹೇಳಿದಳು. ಆ ಹೆಸರು ಎಲ್ಲರನ್ನೂ ಆಶ್ಚರ್ಯಕ್ಕೀಡು ಮಾಡಿತು. ಅದು ಬೇರೆ ಯಾರೂ ಅಲ್ಲ, ಆಕೆಯ ತಂದೆಯ ಸ್ನೇಹಿತ. ಅವನು ಕೆಲವೊಮ್ಮೆ ಮನೆಗೆ ಬರುತ್ತಿದ್ದ. ಆ ಸ್ನೇಹಿತನ ಹೆಸರನ್ನು ಆಕೆ ಹೇಳಿದಳು. ಆಗಲೂ ತಂದೆಯ ಸಹೋದರನ ಮಗ ಜೈಲಿನಿಂದ ಬಿಡುಗಡೆಯಾಗಿರಲಿಲ್ಲ, ಏಕೆಂದರೆ ಕಾನೂನು ಪ್ರಕ್ರಿಯೆಗಳು ಮುಗಿದಿರಲಿಲ್ಲ. ಅದರಂತೆ ತಂದೆಯ ಸ್ನೇಹಿತನ ವಿರುದ್ಧ ಕೇಸ್ ದಾಖಲಿಸಲಾಯಿತು. ಪ್ರಿಯರೇ, ಈ ವಿಡಿಯೋದಿಂದ ನಾವು ತಿಳಿದುಕೊಳ್ಳಬೇಕಾದದ್ದು, ಕಾನೂನುಗಳು ಎಲ್ಲರ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸಲು ಇವೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಇವುಗಳನ್ನು ದುರುಪಯೋಗಪಡಿಸಿದಾಗ ಅನೇಕ ನಿರಪರಾಧಿಗಳು ಬಲಿಯಾಗುತ್ತಾರೆ. ಈ ಕಥೆಯಲ್ಲಿ ಕೊನೆಗೆ ಕಂಡುಹಿಡಿಯಲಾದ ಕಾರಣಕರ್ತ ತಂದೆಯ ಸ್ನೇಹಿತ. ನಾವು ಹಲವು ಬಾರಿ ನಮ್ಮ ಮನೆಗಳಿಗೆ ಎಲ್ಲರಿಗೂ ಅನುಮತಿ ಕೊಡುತ್ತೇವೆ.
ಎಲ್ಲಿ ಬರಬಹುದು, ಯಾವಾಗ ಬರಬಹುದು ಎಂದು ಅನುಮತಿ ಕೊಡುತ್ತೇವೆ. ನಾವು ಒಂದು ವಿಷಯವನ್ನು ಗಮನಿಸಬೇಕು. ಹೆಚ್ಚಿನ ಲೈಂಗಿಕ ದೌರ್ಜನ್ಯಗಳು ಪರಿಚಯಸ್ಥರಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ ಆಗುತ್ತವೆ. ಇಂತಹ ಲೈಂಗಿಕ ದೌರ್ಜನ್ಯಗಳು ನಮ್ಮ ಬಾಲಕಿಯರಿಗೆ ಆಗುತ್ತಿವೆ. ನಮ್ಮ ಮನೆಗಳಿಗೆ ಯಾರು ಬರಬೇಕು, ಯಾರು ಬರಬಾರದು ಎಂದು ನಾವು ನಿರ್ಧರಿಸಬಹುದು. ಆದರೆ ಎಲ್ಲಿ ಬರಬಹುದು ಎಂಬ ಗಡಿಗಳನ್ನು ನಾವು ಹಾಕಬೇಕು. ಗಡಿಗಳನ್ನು ಹಾಕದಿದ್ದರೆ ಇಂತಹ ದುಃಖದಾಯಕ ಕಥೆಗಳು, ದಾರುಣ ಘಟನೆಗಳ ಬಗ್ಗೆ ನಾವು ಕೇಳಬೇಕಾಗುತ್ತದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹೆಣ್ಣು ಮಕ್ಕಳಿರುವ ಮನೆಗಳಲ್ಲಿ ಇಂತಹ ಗಡಿಗಳನ್ನು ಹಾಕಲು ಪೋಷಕರು ಜಾಗರೂಕರಾಗಿರಬೇಕು. ಈ ವಿಡಿಯೋದ ಮೂಲಕ ನಾನು ನಿಮಗೆ ಹೇಳಲಿಚ್ಛಿಸುವುದು, ಪೋಷಕರು ಯಾವಾಗಲೂ ಜಾಗರೂಕರಾಗಿರಬೇಕು ಎಂಬುದೇ.